ಸೊ ಇದು ನಮ್ಮದು ಮಂಗಳೂರಿದು ಮನೆ. ಸಾರಿ, ಇದಲ್ಲ, ಇದು ಮಂಗಳೂರಲ್ಲಿ ಇದ್ದಿದ್ರೆ ಎಷ್ಟೊತ್ತಿಗೆ ಇಲ್ಲೊಂದು ಡಾನ್ಸ್ ಕ್ಲಾಸ್ ಇರ್ತಿತ್ತು. ನಮ್ಮ ನಶಕ್ಕೆ ಹಂಗಿದ್ದು ಗೊಬ್ಬರೇ. ಈಗ ನಾನು ಬೀಳ್ತಿದ್ದೆ ನೀನು ಜಂಬಾರದಲ್ಲಿ. ಹಲೋ ಎಲ್ರಿಗೂ. ಬ್ಲಾಗ್ ನಿನ್ನೆ ಎಂಡ್ ಮಾಡಲಿಕ್ಕಿದ್ದೆ, ಬಟ್ ಮತ್ತೆ ಸಡನ್ಲಿ ನೆನಪಾಯಿತು ನಾನು ನಂದು ಮಂಗಳೂರದು ಮನೆ ತೋರಿಸಿಲ್ಲ ಅಂತ. ಆ್ಯಂಡ್ ಟೈಮ್ ಆಲ್ಮೋಸ್ಟ್ 2:30. ಮನೇಲಿ ಯಾರು ಇಲ್ಲ, ಫಂಕ್ಷನ್ ಹೋಗಿದ್ದಾರೆ, ಒಂದು ಬರ್ಡೇ ಫಂಕ್ಷನ್ ನಮ್ಮ ಫ್ಯಾಮಿಲಿದು. ಬಟ್ ನಾನು ನಿನ್ನೆ ಜರ್ಸಿ ಮುಗಿಸಿ ಬರುವಾಗ ಬೆಳಿಗ್ಗೆ 4 ಗಂಟೆ, ನೀವು ನೋಡಿದ್ರಿ. ಮತ್ತೆ ಬಂದು ಮಲಗಿದಾಗ ಎದ್ದಿಷ್ಟೊತ್ತಿಗೆ. ಬನ್ನಿ ಇವತ್ತು ಒಂದು ಹೋಮ್ ಟೂರ್ ಮಾಡೋಣ, ಫೆಸ್ಟಿವಲ್ ಒಂದು. ಲೆಟ್ಸ್ ಗೋ. ಅಷ್ಟೇ ಒಂಚೂರು ಬೇಸಿಕ್ ಸ್ಕಿನ್ ಕೇರ್ ಅದನ್ನು ಫಿನಿಶ್ ಮಾಡಿ ಹೋಮ್ ಟೂರ್ ಮಾಡೋಣ. ಓಕೆ. ಸೊ ಇದು ಮ್ಯಾಂಗೋ ಫ್ಲೇವರ್ ಅಲ್ಲ, ಟರ್ಮರಿಕ್, ಅರಿಶಿಣ. ನಾನು ಯಾವಾಗಲೂ ಎದ್ದ ತಕ್ಷಣ ಮಾಡ್ತೇನೆ, ಬೆಳಗಾಗಲಿ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ. ಮೋಸ್ಟ್ಲಿ ನಾನು ಯಾವಾಗಲೂ ಎದ್ದೇಳೋದು ಈವೆಂಟ್ ಮುಗಿದ್ರೆ, ಈವೆಂಟ್ ದಿವಸ ಆಫ್ಕೋರ್ಸ್ 3 ಗಂಟೆಗೆ 4 ಗಂಟೆಗೆ, ಯಾಕಂದರೆ ಲೇಟ್ ನೈಟ್ ಈವೆಂಟ್ ಆಗುತ್ತಲ್ಲ. ಹಾಗೆ ಇಲ್ಲದಿದ್ದರೆ ಡಿಪೆಂಡ್ಸ್ ಆನ್ ದ ವರ್ಕ್. ಪ್ರೀವಿಯಸ್ ಡೇಸ್ಟು ವರ್ಕ್ ಇದೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ ಬೇಗ ಹೇಳ್ತಾರೆ, ಕೆಲವೊಮ್ಮೆ ವರ್ಕ್ ಮೇಲೆ ಡಿಪೆಂಡ್. ಅದೇ ನಿದ್ದೆ ಒಂಚೂರು ಮ್ಯಾನೇಜ್ ಮಾಡಿ ಬ್ಯಾಲೆನ್ಸ್ ಮಾಡಿ ಮಾಡೋದು ಅಷ್ಟೇ. ಇಫ್ ಯು ಸಿ ಐ ಹ್ಯಾವ್ ಅ ಡಾರ್ಕ್ ಸರ್ಕಲ್, ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಒಂಚೂರು ಸ್ಕಿನ್ನಿಗಾದರೂ ಮಾಡುವಂತ ಮಾಡೋದು ಅಷ್ಟೇ. ದಿಸ್ ಇಸ್ ಸೋ ರಿಲೀಫಿಂಗ್. ಐ ಆಮ್ ಸೋ ಅಡಿಕ್ಟೆಡ್ ಟು ದಿಸ್. ಇನ್ನೊಂದಿದೆ ಬೌಲಲ್ಲಿ, ಅದನ್ನು ನೀವು ನೋಡಿರ್ಬೋದು ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ, ಮೋಟಿವೇಶನ್ ವೀಡಿಯೋ. ಬೌಲಿಗೆ ಐಸ್ ಕ್ಯೂಬ್ ಹಾಕಿ ಮುಖ ಇಡೋದು, ಮುಖ. ದಟ್ ಈಸ್ ಆಲ್ಸೋ ರಿಲೀಫಿಂಗ್. ಬಟ್ ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಮ್ಯಾನ್. ಐ ಲವ್ ದಿಸ್. ಹಂಗೆ ಸ್ಕಿನ್ ಕೇರ್ ಅಂತಲ್ಲ, ಒಂಥರ ಸ್ಕಿನ್ನಿಗೆ ಕೂಡ ಒಳ್ಳೆ ಆಗ್ತದೆ. ಐ ಫೀಲ್ ಮೈ ಸ್ಕಿನ್ ಇಸ್ ಲೈವ್ ಟೈಮ್ಸ್. ಸೊ ಇದು ನಮ್ಮದು ಮಂಗಳೂರಿದು ಮನೆ. ಸಾರಿ, ಇದಲ್ಲ, ಇದು. ಎಸ್. ಆ್ಯಂಡ್ ಇಲ್ಲಿ ನಮ್ಮದು ಲೋಗೋ ಇದೆ, ಯು ಕ್ಯಾನ್ ಸಿ ದ್ಯಾಟ್. ಆ್ಯಂಡ್ ಹಲೋ. ಸೊ ಬನ್ನಿ ಒಳಗೆ ಹೋಗೋಣ. ಆಲ್ಮೋಸ್ಟ್ 3:30 ಆಯಿತಾ ಅಂತ. ಈಗ ಮನೇಲಿ ಯಾರು ಇಲ್ಲ, ಒಂಚೂರು ಮೆಸ್ ಇದೆ. ಅಂದರೆ ಎಲ್ಲ ಫಂಕ್ಷನ್ಗೆ ಹೋಗಿದ್ದಾರೆ, ಒಂದು ಬರ್ಡೇ ಈವೆಂಟ್ ಇದೆ, ಬರ್ಡೇ ಫಂಕ್ಷನ್ ಇದೆ. ಈವೆಂಟಿಗೆ ಹೋಗಿ ಮಾರೋದು ಇವರು. ಮನೆ ಫಂಕ್ಷನ್ ಕೂಡ ಈವೆಂಟ್ ಅಂತ ಹೇಳ್ತಿದ್ದಾನೆ. ನಾನು ಹೋಗಿಲ್ಲ ಬಿಕಾಸ್ ಲೇಟ್ ಇದ್ದೆ. ಆ್ಯಂಡ್ ನಿನ್ನೆ ಗೊತ್ತಲ್ಲ ನಿಮಗೆ ಅವಸ್ಥೆ ನಿನ್ನೆದು. ಅದ್ರ ಮೇಲ್ಗಡೆ ಒಂದು ಟೆರೆಸ್ ಇದೆ. ಸೊ ನಂದು ಫಸ್ಟ್ ಪ್ಲ್ಯಾನ್ ಇದ್ದದ್ದು ಅಲ್ಲಿ ಸ್ಟುಡಿಯೋ ಮಾಡಬೇಕಂತ. ಬಟ್ ಮತ್ತೆ ನಾನು ಅದು ಗ್ಯಾಪಲ್ಲಿ ನಾನು ಬೆಂಗಳೂರಿಗೆ ಶಿಫ್ಟ್ ಆಗೋ ಕೂಡ ಪ್ಲ್ಯಾನ್ ಆಗಿದೆ. ಸೊ ನಾನು ಇಲ್ಲಿ ಸ್ಟುಡಿಯೋ ಮಾಡೋದಕ್ಕಿಂತ ಬೆಂಗಳೂರಲ್ಲಿ ಶಿಫ್ಟ್ ಆಗಿ ಅಲ್ಲಿ ಕೊಲಾಬ್ರೇಷನ್ಸ್ ಮಾಡುವಂಥ ಪ್ಲ್ಯಾನ್ ಮಾಡಿಕೊಂಡೆ. ಅವರೆಲ್ಸ್ ಇವಾಗ ನನ್ನ ಸ್ಟುಡಿಯೋ ಇಲ್ಲಿ ಇರಬೇಕಿತ್ತು ಮೇಲ್ಗಡೆ. ಆ್ಯಂಡ್ ಹೋಗೋಣ, ಮೇಲ್ಗಡೆ ಕೂಡ ಹೋಗೋಣ. ಫಸ್ಟ್ ಮನೆ ಒಳಗಡೆ ಹೋಗೋಣ. ಇಲ್ಲಿದು ನೇಮೋತ್ಸವ ಇತ್ತು, ಸೊ ಅದಕ್ಕೆ ಬಂದಿದ್ದೆ ಲಾಸ್ಟ್ ಟೈಮ್. ಅದು ಲಾಸ್ಟ್ ಬ್ಲಾಗಲ್ಲಿ ಇದೆ ಈಗ. ಸರ್ ಇಲ್ಲಿ ಹಾಕ್ತೇನೆ, ನಾನು ಐ ಬಟನಲ್ಲಿ ಹಾಕ್ತೇನೆ ಅದರಲ್ಲಿ ಲಿಂಕ್, ಅದು ಕೂಡ ನೋಡ್ಬೋದು. ಮನೆ ಮಿಸ್ ಇದೆ, ಐ ಆಮ್ ರಿಯಲಿ ಸಾರಿ. ಎಸ್, ದಿಸ್ ಇಸ್ ಮೈ ಮನೆ. ಕೆಲವು ಇಲ್ಲಿದೆ, ಮತ್ತು ನನಗೆ ಇನ್ನೊಂದು ಮನೆ ಇದೆ, ಇಲ್ಲಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ದೂರ. ಸೊ ಅಲ್ಲಿ ಕೂಡ ಹೋಗಿ ಮಾಡಿಸ್ತಾರೆ. ಬಟ್ ಮೆಸ್ ತುಂಬ ಮೆಸ್ ಇದೆ, ನಾನು ಕ್ಲೀನ್ ಇಟ್ಟಿಲ್ಲ, ರಿಯಲಿ ಸಾರಿ. ನಿನ್ನೆ ಔಟ್ಫಿಟ್ ಬಂದ ತಕ್ಷಣ ನಾನು ವೈಟ್ ಅಲ್ಲ, ಸೊ ವಾಶಿಗೆ ಹಾಕಿದೆ. ಆ್ಯಂಡ್ ಇದು ನಿನ್ನೆ ಕೊಟ್ಟದ್ದು ತುಂಬ ಚೆನ್ನಾಗಿದೆ. ಇದು ನನಗೆ ಫ್ಯಾನ್ ಕೊಟ್ಟದ್ದು ನಂದು. ಇದು ನನ್ನ ಅಣ್ಣ. ಇದು ಕಾಲೇಜ್ ಚರ್ಚಿಂಗ್. ಆ್ಯಂಡ್ ಶಿ ಈಸ್ ಒನ್ ಆಫ್ ಮೈ ಸ್ಟೂಡೆಂಟ್. ಅವ್ರ ಜೊತೆ ಒಂದು ಕನ್ನಡ ಆಲ್ಬಮ್ ಮಾಡಿದೆ. ಅವ್ರು ನೋಡಿರ್ಬೋದು ನೀವು, ಕಾಂತಾರ ಮೂವಿಯಲ್ಲಿದ್ದಾರೆ. ಆ್ಯಂಡ್ ಇದು ಪ್ರೇರಣಾ ಪುತ್ತೂರು ಕಾಲೇಜಲ್ಲಿ ನನಗೆ ಗಿಫ್ಟ್ ಕೊಟ್ಟದ್ದು. ಇದು ಸಮ್ ಫ್ಯಾನ್. ಆ್ಯಂಡ್ ಕುಂದಾಪುರ ಆ್ಯಂಡ್ ಸಮ್ ಈವೆಂಟ್. ಇದೆಲ್ಲ ರೀಸೆಂಟ್ ಡೇಸ್ದು ಇರೋದು ನನ್ನ ಹತ್ರ. ಆ್ಯಕ್ಚುಲಿ ಆಲ್ಮೋಸ್ಟ್ ಇದೆಲ್ಲ ನಂದು ರೀಸೆಂಟ್ ಡೇಸ್. ಬಟ್ ಒಂದು ದಿವಸ ನಾನು ಹಳೆ ಟ್ರೋಫೀಸ್ ಜೊತೆ ಕೂಡ ಬ್ಲಾಗ್ ಮಾಡ್ತೇನೆ. ತುಂಬ ಹಳೆದ ನಾನು ಸ್ಟೇಟ್ ಲೆವೆಲ್ ಡಾನ್ಸ್ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದಲ್ಲ, ಸೊ ಅದ್ರದ್ದು ಕೂಡ ಮಾಡ್ತೇನೆ. ಐ ಥಿಂಕ್ ಇರಬೇಕು, ಕೆಲವಿದೆ ನನ್ನ ಹತ್ರ. ಹಾಗೆ ಸೊ ಸಾರಿ, ತುಂಬ ಅಂದರೆ ತುಂಬ ಮೆಸ್ ಇದೆ. ಆ್ಯಂಡ್ ಹಾಯ್, ಅದು ರೂಮ್ ಅಂತೂ ಬೇಡ, ನೋಡೋದೇ ಬೇಡ. ಹಾಯ್ ಬನ್ನಿ. ಇಲ್ಲಿ ಈಗ ಮಂಗಳೂರಲ್ಲಿ ಎಂತಾಗಿದೆ, ನಂದು ಎಂತ ಇಲ್ಲ ಮನೆಯಲ್ಲಿ.
ಒಂದೇ ಒಂದು ಡ್ರೆಸ್ ಇಲ್ಲ ಹಾಕ್ಲಿಕ್ಕೆ. ಇದು ನಂದು ಡ್ರೆಸ್ ಅಲ್ಲ, ಇದು ನಂದು ಭಾವಂದು. ಆ್ಯಂಡ್ ಚಪ್ಪಲಿ ಅದು ಇದು ಎಂತ ಇಲ್ಲ. ಸೊ ಎಲ್ಲ ಬೆಂಗಳೂರಲ್ಲಿ ಇಟ್ಟು ಬಂದಿದ್ದೇನೆ. ಮತ್ತು 2-3 ದಿವಸಕ್ಕೆ ಬರೋದು. ಸೊ ಅಫ್ಕೋರ್ಸ್ ಅಷ್ಟು ತರೋದಿಲ್ಲ ನಾನು, ಇಲ್ಲಿ ಇದ್ದದನ್ನು ಮ್ಯಾನೇಜ್ ಮಾಡಿ ಹಾಕೋದು. ದಿಸ್ ಇಸ್ ಅ ವ್ಯೂ. ಮೋಸ್ಟ್ಲಿ ಎಲ್ಲ ಕಡೆ ಗ್ರೀನ್ ಇದೆ. ನಾನು ಮಂಗಳೂರಲ್ಲಿ ಇದ್ದಿದ್ರೆ ಎಷ್ಟೊತ್ತಿಗೆ ಇಲ್ಲೊಂದು ಡಾನ್ಸ್ ಕ್ಲಾಸ್ ಇರ್ತಿತ್ತು. ಬಟ್ ಶಿಫ್ಟ್ ಆಗಬೇಕಾಗಿತ್ತು ಬೆಂಗಳೂರಿಗೆ. ಏನು ಮಾಡೋದು? ಸಿ, ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ ಯು ವಿಲ್ ಗೆಟ್. ಓಹ್, ಲೈಟ್ಗಳು ತುಂಬ ಮೇಲಿದೆ ಅಂತ ಕಾಣಿಸ್ತಲ್ಲ. ಇವಾಗ ಈ ವ್ಲಾಗಲ್ಲಿ ನಿಮ್ಗೆ ಆ್ಯಕ್ಚುಲಿ ಸ್ಟುಡಿಯೋ ಕಾಣಿಸ್ತಿತ್ತು. ನಂದು ಪ್ಲ್ಯಾನ್ ಏನಿತ್ತಂದರೆ ಇಲ್ಲಿ ವೆಯ್ಟಿಂಗ್ ಏರಿಯಾ, ಲಾಬಿ. ಅಫ್ಕೋರ್ಸ್ ದಿಸ್ ಇಸ್ ದ ಎಂಟ್ರಿ ಆ್ಯಂಡ್ ದಿಸ್ ಇಸ್ ದ ಸ್ಟುಡಿಯೋ ಸ್ಪೇಸ್. ಮಿರರಲ್ಲಿ ಪ್ಲ್ಯಾನ್ ಮಾಡಿದ್ದೆ ನಾನು. ದೆನ್ ಡಿಪೆಂಡ್ಸ್ ರೈಟ್. ಹಾಗೆ ಆ್ಯಂಡ್ ವಾಶ್ರೂಮ್ ಆಲ್ರೆಡಿ ಇದೆ. ಆ್ಯಂಡ್ ನಾನು ಇಲ್ಲಿ ಕ್ಯಾಬಿನ್ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಕ್ಲೋಸೆಟ್, ಅಂದರೆ ನನ್ನದು ಜಾಕೆಟ್ ಶೂಸ್ಗೆಲ್ಲ ಇಡ್ಲಿಕ್ಕೆ ಒಂದು ಜಾಗ ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಅಷ್ಟೇ ಪ್ಲ್ಯಾನೇ ಮಾಡಿದ್ದು, ಮತ್ತೇನಾಗಿಲ್ಲ. ಹಾಂ, ಬಟ್ ಯಾ ಇಟ್ಸ್ ಓಕೆ, ಲೈಕ್ ಪರವಾಗಿಲ್ಲ, ಏನು ಮಾಡೋದು. ಇದು ಒಂದು ಬಿಲ್ಡಿಂಗ್ ಇಲ್ದಿದ್ರೆ ಒಂದು ಹೆಂಗೆ ವ್ಯೂ ಬರ್ತಿತ್ತಂದರೆ ಯಾವ ಥರ ಬರ್ತಿತ್ತು ಇಲ್ಲಿ ನೋಡಿ, ಗೊತ್ತಾಗ್ಬೋದು. ಇಲ್ಲಿ ಸಿ, ಬಿಲ್ಡಿಂಗ್ ಫುಲ್ ಬ್ಲಾಕ್ ಮಾಡುತ್ತೆ ಎಲ್ಲ. ಹಾಗೆ ಬಟ್ ಇಟ್ಸ್ ಗುಡ್. ಬಟ್ ಮಂಗಳೂರಲ್ಲಿ ತುಂಬ ಅಂದರೆ ತುಂಬಾ ಶೆಕೆ ಇದೆ. ಮಲಗಲಿಕ್ಕೆ ಆಗೋದಿಲ್ಲ, ಲಿಟ್ರಲಿ ಮಲಗಲಿಕ್ಕೆ ಆಗೋದಿಲ್ಲ. ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಶೆಕೆ ಇದೆ. ನಾನು ಅನ್ಸಿದ್ದೆ ಈ ವ್ಲಾಗನ್ನು ಆ ವ್ಲಾಗ್ ಜೊತೆ ಹಾಕುವಂತ. ಐ ಡೋಂಟ್ ಥಿಂಕ್ ಸೊ ಇದು ಇನ್ನೊಂದು ವ್ಲಾಗ್ ಆಗ್ತದೆ ಅಂತ. ಐ ಗೆಸ್ ಆಗ್ತದೆ, ನೋಡೋಣ ಮತ್ತಂತದ್ದು. ಹೋಗೋಣ, ಕೆಳಗೋಗೋಣ. ಇದು ನಮ್ಮದು ಮನೆ ಹತ್ರನೇ. ಆ್ಯಂಡ್ ಇವಾಗ ನಮ್ಮದು ಫ್ಯಾಮಿಲಿದು ದೈವ ಇದೆಯಲ್ಲ, ಸೊ ಅಲ್ಲಿಗೆ ಕೈ ಮುಗಿಲಿಕ್ಕೆ ಹೋಗ್ತದೆ. ಯಾಕಂದರೆ ತುಂಬ ದಿವಸ ಆಗಿದೆ. ಒಂದು ಜಾನ್ವರಿ ಆಗಿ, ಅದು ಜಾನ್ವರಿ ಆದಮೇಲೆ ನಾನು ಊರಿಗೆ ಕೂಡ 2 days 3 days ಲೀವಲ್ಲಿ ಬರ್ತಿದ್ದದ್ದು. ಸೊ ಇವತ್ತು ಸ್ವಲ್ಪ ಸ್ನಾನ ಮಾಡಿ ಹೋಗುವಂತ ಆಯಿತು. ಮೊನ್ನೆ ಹೋಗಬೇಕಿತ್ತು, ಬಟ್ ಹುಷಾರಿರಲಿಲ್ಲ. ಇಲ್ಲೇ ಇದರ ಒಳಗಡೆ ಹೋಗೋಣ ಬನ್ನಿ. ಮಳೆ ಬರೋ ಆಗಿದೆ. ನಿನ್ನೆ ಬಂದಿತ್ತು ಈವ್ನಿಂಗ್, ಆ್ಯಂಡ್ ಮೊನ್ನೆ ಕೂಡ ಇತ್ತು. ಇವತ್ತು ಬಂದಿಲ್ಲ ಮಳೆ. ಹ್ಯಾಂಗ್ ಗಾಡ್. ಎಸ್, ಇಲ್ಲಿ ಸರಿ, ಹೋಗಿ ನಾನು ಪ್ರೇ ಮಾಡಿ ಬಂದ ಮೇಲೆ ಸಿಗೋಣ. ಈಗ ನೆಕ್ಸ್ಟ್ ಪ್ಲ್ಯಾನ್ ಇರೋದು ಸುವಾಗನ್ ಮೀಟ್ ಆಗಬೇಕು. ಸುವಾಗನ್ ಮೀಟಾಗಿ ನಿನ್ನದು ಫೈಲ್ಸ್ ಕಲೆಕ್ಟ್ ಮಾಡಬೇಕು ಈವೆಂಟಿದು. ಸೊ ಅದು ಕಲೆಕ್ಟ್ ಮಾಡಿ ಅದರದ್ದು ಹೈಲೈಟ್ಸ್ ರೆಡಿ ಮಾಡಬೇಕು. ಆ್ಯಂಡ್ ಒಂದು ರೀಲ್ಸ್ ಕೂಡ ಇವತ್ತು ಪ್ಲ್ಯಾನ್ ಮಾಡಿದ್ದೆ. 6:30 ಆಯಿತು, ಬಟ್ ನೋಡೋಣ, ಬೇಕಾದರೆ ಅದನ್ನು ಕೂಡ ಇವತ್ತೇ ಕಲೆಕ್ಟ್ ಮಾಡಿ ಇವತ್ತೇ ಪೋಸ್ಟ್ ಮಾಡಬೇಕು. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸುವಾಗನ್ ಮೀಟ್ ಆಗಲಿಕ್ಕೆ ಎಷ್ಟು ಐ ಥಿಂಕ್ ಆಲ್ಮೋಸ್ಟ್ 1 year ಆಯಿತು ಅಂತ ನೆಕ್ಸಸ್ ಮಾಲ್ಗೆ ಹೋಗೋದು. ಇವಾಗ ನೆಕ್ಸಸ್ ಮಾಲ್ ಕಡೆ ಮೀಟಿದ್ದಾರೆ. ಹಲೋ, ಹಾಯ್ 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 ಹಾಯ್. ಅಬ್ಬ, ಬಾಯ್ 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 ಬಾಯ್. ಏರ್ ಇತ್ತೇನು ಕೊಡೋದು ಪಡಿ ನಾನು ಲಕ್ಕಿನ 2 ಗಂಟೆ ಹಾಂ. ವಾನಮ್ನ ಶೇಕೆ ಹಂಗಿದ್ದು ಗೊಬ್ಬರೇ. ಈ ರೋಡ್ ನೋಡುವಾಗ ನಮ್ಮದು BTMದು ಮನೆಯದು ರೋಡ್ ನೆನಪಾಗ್ತದೆ. ಅಲ್ಲಿ ಇಷ್ಟೊತ್ತಿಗೆ ಗಿಜಿ 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 ಜನ ಇರ್ತಾರೆ. ಇಲ್ಲಿ ನೋಡಿ ಯಾರು ಸಹ ಇಲ್ಲ, ಖಾಲಿ ಖಾಲಿ, ಫುಲ್ ಖಾಲಿ. ವಾಟ್ಸಪ್ 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 ವಾಟ್ಸಪ್. ಊರಲ್ಲಿ
ಮೀನು ಹಿಡಿಲಿಕ್ಕೆ ಕೂಡ ಬಲೆ ಇದೆ. ಮೀನು ಹಿಡಿಲಿಕ್ಕೆ ಬೀಳಿ ಹೋಯ್ತಿಲ್ಲ, ಮೇಲ್ಗಡೆ ಇಲ್ಲ. ಇದು ಮೀನು ಹಿಡಿಲಿಕ್ಕೆ ಮಚ್ಚ, ತಿಮಿಂಗಿಲ್ ಹಿಡಿಲಿಕ್ಕೆ, ಮೀನಲ್ಲ. ದೊಡ್ಡದು ಮೀನು ಬರ್ತದಲ್ಲ, ಅದು ಯಾವ ಮೀನು ಅಂತ ಕಮೆಂಟ್ ಮಾಡಿ. ಅಲ್ಲಿ ಹಿಂದ್ಗಡೆ ಒಂದು ಮೀನು ಇದೆ, ಬರ್ತೀನಿ ಅಷ್ಟು ಹಾಗೆ. ಈಗ ನಾನು ಬೀಳ್ತಿದ್ದೆ ಮೀನು ಜಂಬರದಲ್ಲಿ ಆಗಿದೆ ಆಕ್ಸಿಡೆಂಟ್. ಇದು ಸಹ ಆಯ್ತಾ ಆನದ. ಇದೆಂತ ಇದು ಸಹ ಗಾಡಿಯಾ? ರಿಮೋಟ್ ಕಂಟ್ರೋಲ್ ಇದು? ಅದು ರಿಮೋಟ್ ಕಂಟ್ರೋಲ್ ಮಚ್ಚ. ಟಾಸ್ಕ್ ಇದೆ ಮಚ್ಚ. ಈ ಇದಿದೆಯಲ್ಲ, ಅದು ನೆಟ್ ಇದೆಯಲ್ಲ, ನಾನು ಫೋನ್ ಬಿಸಾಡ್ತೇನೆ. ನಂದು ಅಲ್ಲ, ನಿಂದು, ಸಾರಿ. ಕಾಣಿಸ್ತಲ್ಲ ಅದು, ಎಲ್ಲ ಕಡೆ ನೆಟ್ ಇದೆ. ಇದು ಮೀನು ಹಿಡಿಲಿಕ್ಕೇನೆ. ಸೈಡ್ ಹೋಗ್ತಾನ